ಅದಾಯ್ತು ನಿನ್ ಮಗಂದು ಗುಂಪು ಕಟ್ಕೊಂಡು ಹೊಡಿಯಕ್ ಹೋಗ್ಯಾನ ನಮ್ ಮಕ್ಕಳನ್ನು ಕರ್ಕೊಂಡು ಹೋಗ್ಯಾನ ಸ್ವಲ್ಪ ಬುದ್ಧಿ ಹೇಳ ನಿನ್ ಮಗಂಗ ಕಾಟ ಕೊಡ್ತಾ ಇದ್ದಾನಮ್ಮ ಅದಕ್ಕೆ ಅಮ್ಮ ಅವನಿಗೆ ಹೊಡಿಯಕ್ ಹೋಗಿದ್ದು ಕಟ್ಕೊಂಡು ಹೋಗಿದ್ಯಾ ಕೂಪ್ನೆ ಹೋಗು ಓಕೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ಎಫೆಕ್ಟ್ನ ರೆಡಿ ಮಾಡೋಕ್ಕೆ ಇಲ್ಲ ಅಂದರೆ ನಾನು 2-3 ಗಂಟೆ ತೊಗೊಂಡಿದ್ದೀನಿ. ಹಾಗಾಗಿ ಇವತ್ತು ವಿಡಿಯೋನ ಎಲ್ಲರೂ ತಪ್ಪದೆ ಲೈಕ್ ಮಾಡಿ. ಯಾಕಂದರೆ ಈ ರೀತಿ ವಿಡಿಯೋ ಮಾಡೋದು ಅಷ್ಟೊಂದು ಈಸಿ ಕೆಲಸ ಅಲ್ಲ. ಯಾಕಂದರೆ ತುಂಬ ಹಾರ್ಡ್ ಎಫೆಕ್ಟ್ನ ಆ್ಯಡ್ ಮಾಡಬೇಕಾಗುತ್ತೆ. ಹಾಗೆ ಕೆಲವೊಂದು ಸಮಯದಲ್ಲಿ ನಾವು ವಿಡಿಯೋನ ಆ್ಯಡ್ ಮಾಡುವಾಗ ಅಂದರೆ ವಿಡಿಯೋನ ಆ್ಯಡ್ ಮಾಡಿ ಅದಕ್ಕೆ ಎಫೆಕ್ಟ್ನ ಆ್ಯಡ್ ಮಾಡಬೇಕಾದ್ರೆ ತುಂಬ ಹಾರ್ಡ್ ಎಫೆಕ್ಟ್ನ ಕೂಡ ಆ್ಯಡ್ ಮಾಡೋಕ್ಕಾಗಲ್ಲ. ಮೀಡಿಯಮ್ ಲೆವೆಲಿರೋ ಎಫೆಕ್ಟ್ನ ಆ್ಯಡ್ ಮಾಡಿ ವಿಡಿಯೋನ ಎಕ್ಸ್ಪೋರ್ಟ್ ಮಾಡಬೇಕಾಗುತ್ತೆ. ಯಾಕಂದರೆ ತುಂಬ ಹಾರ್ಡ್ ಎಫೆಕ್ಟ್ನ ಆ್ಯಡ್ ಮಾಡಿದ್ರೆ ನಿಮಗೆ ಅದು ಲ್ಯಾಗ್ ಕೂಡ ಆಗ್ಬೋದು, ಕೆಲವೊಬ್ಬರಿಗೆ ಎಕ್ಸ್ಪೋರ್ಟ್ ಕೂಡ ಫೇಲ್ ಆಗ್ಬೋದು. ಹಾಗಾಗಿ ಈ ವಿಡಿಯೋದಲ್ಲಿ ಮೀಡಿಯಮ್ ಲೆವೆಲಲ್ಲಿರೋ ಎಫೆಕ್ಟ್ನ ಯೂಸ್ ಮಾಡಿ ವಿಡಿಯೋನ ರೆಡಿ ಮಾಡಿದ್ದೀನಿ. ಈ ವಿಡಿಯೋ ಎಷ್ಟಾಗಿದ್ದರೆ ಎಲ್ಲರೂ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಹಾಗಾದರೆ ಬನ್ನಿ ಇವತ್ತು ಈ ವಿಡಿಯೋ ನಾವು ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋನ ರೆಡಿ ಮಾಡೋಕ್ಕೆ ನೀವು ಪ್ರಿಸೆಟ್ನ ಡೌನ್ಲೋಡ್ ಮಾಡಿ ವಿಡಿಯೋನ ಎಡಿಟ್ ಮಾಡಬೇಕಾಗುತ್ತೆ. ಆದರೆ ಪ್ರಿಸೆಟ್ನ ಡೌನ್ಲೋಡ್ ಮಾಡಿದ ತಕ್ಷಣ ಅಲ್ಲಿ ಏನೂ ಅರ್ಥ ಆಗಲ್ಲ. ಯಾಕಂದರೆ ಪ್ರಿಸೆಟ್ನ ಆ ರೀತಿ ನಾನು ಚೇಂಜ್ ಆಗಿ ಕ್ರಿಯೇಟ್ ಮಾಡಿದ್ದೀನಿ. ಅದನ್ನ ಯಾವ ರೀತಿ ಆ್ಯಡ್ ಮಾಡಬೇಕು ಅಂತ ನೀವು ಮುಂದೆ ವಿಡಿಯೋ ನೋಡಿದ್ರೆ ನಿಮಗೂ ಕೂಡ ಅರ್ಥ ಆಗುತ್ತೆ. ಏನು ಮಾಡಿ ಅಂದರೆ ಗೂಗಲ್ ಅಥವಾ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಂಡ್ಬಿಟ್ಟು 𝗵𝗫studio.com ಅಂತ ಟೈಪ್ ಮಾಡಿ. ಓಕೆ, ಟೈಪ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ಫಸ್ಟ್ಗೆ ನಮ್ಮ ವೆಬ್ಸೈಟ್ ಬರುತ್ತೆ. ಈ ವೆಬ್ಸೈಟ್ ಮೇಲೆ ಈ ರೀತಿ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಕ್ಲಿಕ್ ಮಾಡ್ಕೊಂಡಾದ ತಕ್ಷಣ ನಿಮಗೆ ಇವಾಗ ಸದ್ಯಕ್ಕೆ ಈ ವಿಡಿಯೋ ಪ್ರಿಸೆಟ್ ಕಾಣ್ತಾ ಇಲ್ಲ. ಆದರೆ ನೀವು ಚೆಕ್ ಮಾಡಿದ ಟೈಮಲ್ಲಿ ನಿಮಗೆ ಈ ಪ್ರಿಸೆಟಲ್ಲಿ ಅಪ್ಲೋಡ್ ಆಗಿರುತ್ತೆ. ಓಕೆ, ಇವಾಗ ನಾನು ಇಲ್ಲಿ ಬೇರೆ ವಿಡಿಯೋ ತೋರಿಸ್ತೀನಿ. ನಿನ್ನೆ ಮಾಡಿರೋ ವಿಡಿಯೋ ಇದೆ ನೋಡ್ಬೋದು, ಬಾಯ್ಸ್ ಆಟಿಟ್ಯೂಡ್ 𝗬𝗵𝗶 ವಿಡಿಯೋ ಅಂತ. ಈ ವಿಡಿಯೋ ಮೇಲೆ ಈ ರೀತಿ ಒಂದ್ಸಲ ಈ ರೀತಿ ಕ್ಲಿಕ್ ಮಾಡ್ಕೋತೀನಿ. ಓಕೆ, ಕ್ಲಿಕ್ ಮಾಡಿದ ತಕ್ಷಣ ಮತ್ತೊಂದು ಹೊಸ ಪೇಜ್ ಓಪನ್ ಆಗುತ್ತೆ. ಈ ಹೊಸ ಪೇಜ್ನ ಓಪನ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ನೀವು ಇಲ್ಲಿ ಕೆಳಗಡೆ ಹೋದ ತಕ್ಷಣ ಇಲ್ಲಿ ಮೂವಿ ವಿಡಿಯೋ ಕ್ಲಿಪ್ ಅಂತ ಇರುತ್ತೆ. ವಿಡಿಯೋ ಕ್ಲಿಪ್ಸ್ ಕೂಡ ನಿಮ್ಗೆ ಕೊಟ್ಟಿರ್ತೀನಿ. ಹಾಗೆ 𝗬𝗵𝗶 ವಿಡಿಯೋ ಪ್ರಿಸೆಟ್ ಅಂತ ಇರುತ್ತೆ. ನಿಮಗೂ ಕೂಡ ಇಲ್ಲಿ 𝗬𝗵𝗶 ವಿಡಿಯೋ ಪ್ರಿಸೆಟ್ ಅಂತ ಇರುತ್ತೆ. ಅದರಲ್ಲಿ ನಿಮಗೆ ಬುಕ್ ಮಾರ್ಕ್ ಸಿಗುತ್ತೆ. ಹಾಗೆ ಇನ್ನೊಂದು ಕೆಳಗಡೆ ಬಂದುಬಿಟ್ಟು ಟ್ರಾನ್ಸಾಕ್ಷನ್ 1 ಅಂತ ಸಿಗುತ್ತೆ. ಇವಾಗ ಇಲ್ಲಿಲ್ಲ, ಆದರೆ ಇವಾಗ ನೀವು ನೋಡ್ತಾ ಇರೋ ವಿಡಿಯೋದು ಈ ರೀತಿ ಬರುತ್ತೆ. ಟ್ರಾನ್ಸಾಕ್ಷನ್ ಗ್ರೂಪ್ 1 ಅಂತ ಇರುತ್ತೆ. ಹಾಗೆ ಇನ್ನೊಂದು ಟ್ರಾನ್ಸಾಕ್ಷನ್ ಗ್ರೂಪ್ 2 ಅಂತ ಇರುತ್ತೆ. ಓಕೆ, ಅವನ್ನ ಎರಡೂ ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ಅವು ಎರಡೂ ಕೂಡ ಪ್ರಿಸೆಟೇ ಇರುತ್ತೆ. ಹಾಗಾಗಿ ಅವು ಕೂಡ ಇಂಪಾರ್ಟೆಂಟ್. ಓಕೆ, ಅವು ಎರಡೂ ಇಂಪೋರ್ಟ್ ಮಾಡ್ಕೊಂಡಾದ್ಮೇಲೆ ಏನು ಮಾಡಬೇಕು ಅಂತ ನಾನು ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ. ಇವಾಗ ನಾನು ಅಲೈಟ್ ಮೋಷನ್ನ ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಹೇಳಿರಾಗ ನೋಡಿ, ಇಲ್ಲಿ 3rd ನಂಬರ್ಗೆ 𝗫𝗵𝗶𝗵𝗵 ಬೈ 𝗵𝗫studio editing ಅನ್ನೋ ಒಂದು ಬುಕ್ ಮಾರ್ಕ್ ಇದೆ. ಅದಾದಮೇಲೆ ಟ್ರಾನ್ಸಾಕ್ಷನ್ ಗ್ರೂಪ್ 1 ಹಾಗೆ ಟ್ರಾನ್ಸಾಕ್ಷನ್ ಗ್ರೂಪ್ 2. ಓಕೆ, ಈ ರೀತಿ 3 ಪ್ರಿಸೆಟ್ ಬರುತ್ತೆ. ಈ 3 ಪ್ರಿಸೆಟ್ಗಳಲ್ಲಿ ಫಸ್ಟಿಗೆ ನೀವು ಏನು ಮಾಡಬೇಕಾಗುತ್ತೆ ಅಂದರೆ 𝗫𝗵𝗶 ಬೈ 𝗵𝗫studio editing ಅಂತ ಇದೆಯಲ್ಲ, ಇದನ್ನ ನೀವು ಓಪನ್ ಮಾಡ್ಕೋಬೇಕಾಗುತ್ತೆ. ಓಕೆ, ಇದನ್ನ ಓಪನ್ ಮಾಡ್ಕೊಂಡಾದ್ಮೇಲೆ ಏನು ಮಾಡಬೇಕಂದ್ರೆ ಇಲ್ಲಿ ನೋಡ್ತಿರ್ಬೋದು ವಿಡಿಯೋ 1 ಅಂತ ಬರೆದಿದೆ, ಹಾಗೆ ವಿಡಿಯೋ 2 ಅಂತ ಇದೆ. ಓಕೆ, ಈ ಎರಡು ಲೇಯರ್ಗಳಿಗೆ ಎಫೆಕ್ಟ್ ಇರುತ್ತೆ. ಇವನು ನೀವು ಸ್ಕಿಪ್ ಮಾಡೋ ಹಾಗಿಲ್ಲ. ಏನು ಮಾಡಬೇಕಂದ್ರೆ ಫಸ್ಟ್ಗೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಇಮೇಜ್ ಆ್ಯಂಡ್ ವಿಡಿಯೋಲಿ ಹೋಗ್ಬಿಟ್ಟು ಈ ರೀತಿ ಒಂದು ಮದರ್ ಸೀನ್ ಇದೆಯಲ್ಲ, ಇದನ್ನ ಫಸ್ಟ್ಗೆ ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಆ್ಯಡ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಬಾರ್ಡರ್ ಆ್ಯಂಡ್ ಶೇಡೋ ಆಪ್ಷನಲ್ಲಿ ಹೋಗ್ಬಿಟ್ಟು ಸ್ಟ್ರೋಕ್ನ ಆನ್ ಮಾಡ್ಕೊಳ್ಳಿ. ಇಲ್ಲಿ ಸ್ಟ್ರೋಕ್ ಕಲರ್ನ ನೀವು ಈ ರೀತಿ ಸ್ಕೈ ಬ್ಲೂ ಇಟ್ಕೊಳ್ಳಿ. ಓಕೆ, ಇಟ್ಕೊಂಡಾದ್ಮೇಲೆ ಏನು ಮಾಡ್ಬೇಕಂದ್ರೆ ಈ ವಿಡಿಯೋ 1ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆ ರೆಕ್ಟಾಂಗಲ್ ಫಸ್ಟಿಗೆ ಇರುತ್ತಲ್ಲ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಎಫೆಕ್ಟ್ಸಲ್ಲಿ ಹೋಗಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಾಪಿ ಎಫೆಕ್ಟ್ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡ್ಬಿಟ್ಟು ಮೇಲಿನ ವಿಡಿಯೋಗೆ ಇರ್ತೀನಿ ನೀವು ಅದನ್ನ ಪೇಸ್ಟ್ ಮಾಡಿಬಿಡಿ. ಓಕೆ, ಪೇಸ್ಟ್ ಮಾಡಾದ್ಮೇಲೆ ಈ ವಿಡಿಯೋ 1 ಏನಿರುತ್ತೆ ಅದನ್ನ ನೀವು ಇರ್ತಿ ಡಿಲೀಟ್ ಮಾಡಿಬಿಡಿ. ಓಕೆ, ಡಿಲೀಟ್ ಮಾಡಾದ್ಮೇಲೆ ಮತ್ತೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಇಮೇಜ್ ಆ್ಯಂಡ್ ವಿಡಿಯೋ ಆಪ್ಷನಲ್ಲಿ ಹೋಗ್ಬಿಟ್ಟು ಮತ್ತೆ ಅದೇ ವಿಡಿಯೋನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡ್ಬಿಟ್ಟು ಮೂವ್ ಆ್ಯಂಡ್ ಟ್ರಾನ್ಸ್ಫಾರ್ಮ್ ಆಪ್ಷನಲ್ಲಿ ಹೋಗಿ ಈ ರೀತಿ ಅದ್ರ ಸೈಜ್ನ ಹೆಚ್ಚಿಗೆ ಮಾಡ್ಕೊಳ್ಳಿ. ಓಕೆ, ಹೆಚ್ಚಿಗೆ ಮಾಡ್ಕೊಂಡಾದ್ಮೇಲೆ ಏನು ಮಾಡ್ಬೇಕಂದ್ರೆ ಈ ಲೇಯರ್ನ ನೀವು ಈ ಫಸ್ಟ್ ಮೇಲ್ ಏನು ಲೇಯರ್ ಇರ್ತಲ್ಲ, ಈ ಲೇಯರ್ನ ಇರ್ತಿ ಕೆಳಗಡೆ ತೊಗೊಂಡ್ಬರ್ಬೇಕಾಗುತ್ತೆ. ಓಕೆ, ಇರ್ತಿ ಕೆಳಗಡೆ ತೊಗೊಂಡ್ಬಂದಾದ್ಮೇಲೆ ವಿಡಿಯೋ 2ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಫೆಕ್ಟ್ಸಲ್ಲಿ ಹೋಗಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಾಪಿ ಎಫೆಕ್ಟ್ ಮಾಡ್ಕೊಳ್ಳಿ. ಇವಾಗ ಬ್ಯಾಕ್ಗ್ರೌಂಡಲ್ಲಿ ಇದೆಯಲ್ಲ ಆ ವಿಡಿಯೋಗೆ ಈ ಎಫೆಕ್ಟ್ನ ನೀವು ಇರ್ತಿ ಪೇಸ್ಟ್ ಮಾಡಿ. ಓಕೆ, ಪೇಸ್ಟ್ ಮಾಡೋದು ವಿಡಿಯೋ 2 ಅಂತ ಲೇಯರ್ ಇದೆಯಲ್ಲ ಆ ಲೇಯರ್ನ ನೀವು ಈ ರೀತಿ ಡಿಲೀಟ್ ಮಾಡ್ಕೊಂಡ್ಬಿಡಿ. ಓಕೆ, ಡಿಲೀಟ್ ಮಾಡಾದ್ಮೇಲೆ ಇವಾಗ ನೀವು ಏನು ಮಾಡಬೇಕಾಗ್ತಾರೆ ಮತ್ತೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಇಮೇಜ್ ಆ್ಯಂಡ್ ವಿಡಿಯೋ ಆಪ್ಷನ್ ಹೋಗ್ಬಿಟ್ಟು ನಾನೊಂದು ಓವರ್ಲೇನ ಕೊಟ್ಟಿರ್ತೀನಿ. ಆ ಓವರ್ಲೇನ ಎಲ್ಲರೂ ತಪ್ಪದೆ ಆ್ಯಡ್ ಮಾಡಿ, ಅವಾಗ ಮಾತ್ರ ವಿಡಿಯೋ ಕರೆಕ್ಟಾಗಿ ಕಾಣುತ್ತೆ. ಓಕೆ, ಆ ಓವರ್ಲೇ ಯಾವ ರೀತಿ ಇದೆ ಅಂತ ಇವಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ನೀವು ನೋಡ್ತಿರ್ಬೋದು ಈ ರೀತಿ ಒಂದು ಓವರ್ಲೇ ವಿಡಿಯೋ ಇದೆ. ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಈ ಓವರ್ಲೇನ ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಆ್ಯಡ್ ಮಾಡ್ಕೊಂಡಾದ್ಮೇಲೆ ಈ ಓವರ್ಲೇನ ಈ ರೀತಿ ಸೈಡ್ಗೆ ಟ್ಯಾಪ್ ಮಾಡಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಈ ಎರಡು ವೀಡಿಯೋಗಳ ಸೆಂಟ್ರಲ್ಲಿ ಈ ರೀತಿ ಸೆಟ್ ಮಾಡಬೇಕಾಗುತ್ತೆ. ಸೆಟ್ ಮಾಡ್ಕೊಂಡ್ಬಿಟ್ಟು ಆ ವಿಡಿಯೋನ ನೀವು ಮೇಲೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಫಿಲ್ ಸ್ಕ್ರೀನ್ ಮಾಡಿ. ಓಕೆ, ಫಿಲ್ ಸ್ಕ್ರೀನ್ ಮಾಡಾದ್ಮೇಲೆ ಇವಾಗ ನೀವು ಏನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ನೀವು ಇದನ್ನ ಬ್ಲೆಂಡಿಂಗ್ ಆ್ಯಂಡ್ ಒಪಾಸಿಟಿ ಆಪ್ಷನಲ್ಲಿ ಹೋಗ್ಬಿಟ್ಟು ಲೈಟ್ ಮೇಲೆ ಕ್ಲಿಕ್ ಮಾಡಿ ಸ್ಕ್ರೀನ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇವಾಗ ಇಲ್ಲಿ ಕೆಳಗಡೆ ಬ್ಯಾಕ್ಗ್ರೌಂಡಲ್ಲಿ ಏನು ವಿಡಿಯೋ ಇದೆಯಲ್ಲ
ಬ್ಯಾಕ್ಗ್ರೌಂಡಲ್ಲಿರೋ ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಫೆಕ್ಟ್ಸಲ್ಲಿ ಹೋಗಿ ಇಲ್ಲಿ ಕಲರೈಸ್ ಅನ್ನೋ ಒಂದು ಫಸ್ಟಿಗೆ ಒಂದು ಎಫೆಕ್ಟ್ ಇದೆ. ಈ ಎಫೆಕ್ಟ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಒಳಗಡೆ ಹೋದಾದ್ಮೇಲೆ ಇಲ್ಲಿ 3 ಡಾಟ್ ಇರುತ್ತೆ, ಕಾಪಿ ಎಫೆಕ್ಟ್ ಮಾಡ್ಕೊಳ್ಳಿ. ಓಕೆ, ಕಾಪಿ ಎಫೆಕ್ಟ್ ಮಾಡ್ಕೊಂಡಾದ್ಮೇಲೆ ಇವಾಗ ಸೆಂಟ್ರಲ್ಲಿ ಏನು ಓವರ್ಲಿ ವೀಡಿಯೋ ಇದೆಲ್ಲ ಆ ವೀಡಿಯೋನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಎಫೆಕ್ಟ್ಸಲ್ಲಿ ಹೋಗಿ ಈ ಎಫೆಕ್ಟ್ನ ನೀವು ಈ ರೀತಿ ಪೇಸ್ಟ್ ಮಾಡಿ. ಓಕೆ, ಈ ರೀತಿ ಪೇಸ್ಟ್ ಮಾಡಾದ್ಮೇಲೆ ನಿಮ್ಮ ವೀಡಿಯೋ ಈ ರೀತಿ ರೆಡಿ ಆಗುತ್ತೆ. ಓಕೆ, ಈ ರೀತಿ ರೆಡಿ ಆದಮೇಲೆ ನೀವು ಇಲ್ಲಿ ಮುಂದೆ ಬಂದುಬಿಟ್ಟು ಏನು ಮಾಡಬೇಕಾಗುತ್ತಂದರೆ ಇಲ್ಲಿ 18.2 ಸೆಕೆಂಡ್ಗೆ ಈ 2 ವೀಡಿಯೋಗಳು ಎಂಡ್ ಆಗುತ್ತೆ. ಇದೇ ಟೈಮ್ಗೆ ಈ ನಡುವಿನ ಸೆಂಟ್ರಲ್ಲಿ ಏನು ಓವರ್ಲೇ ವೀಡಿಯೋ ಇದೆಲ್ಲ ಈ ಓವರ್ಲೇ ವೀಡಿಯೋನ ಕೂಡ ಈ ರೀತಿ ನೀವು ಎಂಡ್ ಮಾಡ್ಕೋಬೇಕಾಗುತ್ತೆ. ಓಕೆ, ಈ ಓವರ್ಲೇ ವೀಡಿಯೋನ ನೀವು ಎಂಡ್ ಮಾಡ್ಕೊಂಡಾದ್ಮೇಲೆ ಇವಾಗ ನೆಕ್ಸ್ಟ್ ಇಲ್ಲಿ ವೀಡಿಯೋಗಳು ಅಂದರೆ ಎಫೆಕ್ಟ್ ವೀಡಿಯೋಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಟೈಮಲ್ಲಿ ನೀವು ಏನು ಮಾಡಬೇಕಂದ್ರೆ ಒಂದು ಸ್ಟೆಪ್ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಾದಮೇಲೆ ಇಲ್ಲಿ ಟ್ರಾನ್ಸಾಕ್ಷನ್ ಗ್ರೂಪ್ 1 ಅಂತ ಇದೆ ನೋಡಿ, ಈ ಗ್ರೂಪ್ನ ಓಪನ್ ಮಾಡ್ಕೊಳ್ಳಿ. ಓಕೆ, ಗ್ರೂಪ್ನ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಫಸ್ಟ್ಗೆ ಏನು ಮಾಡಿ ಅಂದರೆ ಇಲ್ಲಿ ಫಸ್ಟ್ 3 ಲೇಯರ್ಸ್ ಏನಿದೆಯಲ್ಲ ಈ ಲೇಯರ್ನ ಇರುತ್ತೆ ಸೈಡ್ಗೆ ಟ್ಯಾಪ್ ಮಾಡಿ ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಮೇಲೆ ಮತ್ತೆ ಯಾವುದಾದ್ರೂ ಬೇರೆ ಲೇಯರ್ ಸೆಲೆಕ್ಟ್ ಆಗಿದೆ ನೋಡಿ, ಯಾಕಂದರೆ ಕೆಲವೊಂದು ಸಲ ಇಲ್ಲಿ ನೀವು 3 ಲೇಯರ್ನ ಸೆಲೆಕ್ಟ್ ಮಾಡಿದ್ರೆ ಮೇಲೆ ಯಾವುದಾದ್ರೂ ಒಂದು ಎಕ್ಸ್ಟ್ರಾ ಲೇಯರ್ ಸೆಲೆಕ್ಟ್ ಆಗುತ್ತೆ. ಹಾಗಾಗಿ ಕರೆಕ್ಟಾಗಿ ಸೈಡ್ಗೆ ಟ್ಯಾಪ್ ಮಾಡಿಬಿಟ್ಟು ಈ ರೀತಿ 3 ಲೇಯರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಕಾಪಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಾಪಿ 3 ಲೇಯರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. 3 ಲೇಯರ್ ಇರುತ್ತೆ, ಇಲ್ಲಿ ಕೂಡ 3 ಲೇಯರ್ ಕಾಪಿ ಮಾಡ್ಕೊಳ್ಳಿ. ಓಕೆ, ಕಾಪಿ ಮಾಡ್ಕೊಂಡಾದ್ಮೇಲೆ ಇವಾಗ ನೀವು ಮಾಡ್ತಾ ಇರೋ ಪ್ರಾಜೆಕ್ಟ್ ಏನಿರುತ್ತಲ್ಲ ಆ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಓಕೆ, ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೋಡಿ ನೆಕ್ಸ್ಟ್ ಬುಕ್ ಮಾರ್ಕ್ ಯಾವಾಗಿದೆ ಅಂದರೆ 18.25 ಸೆಕೆಂಡ್ಗೆ ಇಲ್ಲಿಗೆ ಬಂದುಬಿಟ್ಟು ಇಲ್ಲಿ ಮತ್ತೆ ಇದೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪೇಸ್ಟ್ 3 ಲೇಯರ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಈ ಒಂದು ಎಫೆಕ್ಟ್ ಇಲ್ಲಿ ಕರೆಕ್ಟಾಗಿ ಆ್ಯಡ್ ಆಗುತ್ತೆ. ಇವಾಗ ನೀವು ಏನು ಮಾಡಬೇಕಾಗುತ್ತೆ ಅಂದರೆ ಮತ್ತೆ ಒಂದು ಸ್ಟೆಪ್ ಬ್ಯಾಕ್ ಹೋಗಿ, ಬ್ಯಾಕ್ ಹೋದಾದ್ಮೇಲೆ ಮತ್ತೆ ಟ್ರಾನ್ಸಾಕ್ಷನ್ ಗ್ರೂಪ್ 1 ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಇವಾಗ ನೆಕ್ಸ್ಟ್ ಹೋಗ್ಬಿಟ್ಟು ಇಲ್ಲಿ 4 ರೀತಿ ಲೇಯರ್ಸ್ ಇದೆ. ಓಕೆ, ಈ 4 ಲೇಯರ್ಸ್ನ ಈ ರೀತಿ ಮತ್ತೆ ನೀವು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡ್ಬಿಟ್ಟು ಮತ್ತೆ ಬೇರೆ ಯಾವುದಾದ್ರೂ ಲೇಯರ್ ಮತ್ತೆ ಸೆಲೆಕ್ಟ್ ಆಗಿದೆ ಚೆಕ್ ಮಾಡಿ, ಇಲ್ಲ ಕರೆಕ್ಟಾಗಿ 4 ಲೇಯರ್ಸ್ ಇದೆ. ಓಕೆ, ಇವಾಗ ಕೂಡ ಇದೇ 4 ಲೇಯರ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡ್ಬಿಟ್ಟು ನೀವು ಮತ್ತೆ ಮಾಡ್ತಾ ಇರೋ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಇವಾಗಲೇ ಮತ್ತೆ ನೆಕ್ಸ್ಟ್ ಬುಕ್ ಮಾರ್ಕ್ ಹೋಗಿ ಈ ಎಫೆಕ್ಟ್ನ ಮತ್ತೆ ಈ ಲೇಯರ್ಸ್ನ ಇರಲಿ ಪೇಸ್ಟ್ ಮಾಡಿ. ಓಕೆ, ಪೇಸ್ಟ್ ಮಾಡಾದ್ಮೇಲೆ ಮತ್ತೆ ಟ್ರಾನ್ಸಾಕ್ಷನ್ ಗ್ರೂಪ್ 1 ಓಪನ್ ಮಾಡ್ಕೊಳ್ಳಿ. ಓಕೆ, ಅವಾಗ ಅಲ್ಲಿ ಮತ್ತೆ ನೆಕ್ಸ್ಟಿಗೆ ಬಂದುಬಿಟ್ಟು ಒಂದು ವೀಡಿಯೋ ಇದೆ, ಒಂದೇ ವೀಡಿಯೋ ಇರೋದು. ಅದಾದ್ಮೇಲೆ ಮತ್ತೆ ನೆಕ್ಸ್ಟ್ ಒಂದೇ ವೀಡಿಯೋ ಇದೆ. ಇವನ್ನೇನು ನೀವು ಒಂದೊಂದೇ ಕಾಪಿ ಮಾಡಿ ಪೇಸ್ಟ್ ಮಾಡ್ಬೋದು, ಕಾಪಿ ಲೇಯರ್ ಅಂತ ಬರುತ್ತೆ. ಅದರಲ್ಲಿ ಲಾಸ್ಟಿಗೆ ಬಂದುಬಿಟ್ಟು ನೋಡ್ಬೋದು 5.9 ಸೆಕೆಂಡ್ ಇಲ್ಲಿ 4.15 ಸೆಕೆಂಡು ಅಥವಾ 16 ಸೆಕೆಂಡಿಂದ ಇದೆ ನೋಡಿ. ಇಲ್ಲಿ ನಿಮಗೆ 5 ಲೇಯರ್ಸ್ನ ಕಾಪಿ ಮಾಡಬೇಕಾಗುತ್ತೆ. ಇವನ್ನ ಕರೆಕ್ಟಾಗಿ 5 ಲೇಯರ್ಸ್ನ ಕಾಪಿ ಮಾಡಿ, ಇಲ್ಲಾಂದರೆ ಮತ್ತೆ ಅಲ್ಲಿ ಕರೆಕ್ಟಾಗಿ ಆ ವಿಡಿಯೋ ಆ್ಯಡ್ ಆಗೋಲ್ಲ. ಈ ರೀತಿ 5 ಲೇಯರ್ಸ್ನ ಕಾಪಿ ಮಾಡಿ ಅಲ್ಲಿ ಪೇಸ್ಟ್ ಮಾಡಿ. ಓಕೆ, ಇವಾಗ ನಾನು ಈ ಎಲ್ಲರನ್ನೂ ಮೊದಲಿಗೆ ಅಲ್ಲಿ ಆ್ಯಡ್ ಮಾಡ್ಕೋತೀನಿ. ಓಕೆ, ಇವಾಗ ನೀವು ನೋಡ್ತಿರ್ಬೋದು ಈ ಎಲ್ಲ ಲೇಯರ್ಗಳನ್ನ ಇಲ್ಲಿವರೆಗೂ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ಕರೆಕ್ಟಾಗಿ 24.20 ಸೆಕೆಂಡ್ವರೆಗೂ ವೀಡಿಯೋ ಎಂಡ್ ಆಗಿದೆ. ಓಕೆ, ಇವಾಗ ನಾವು ಮುಂದಿನ ವೀಡಿಯೋನ ಯಾವ ರೀತಿ ಮಾಡಬೇಕಂದ್ರೆ ಒಂದು ಸ್ಟೆಪ್ ಮತ್ತೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಾದಮೇಲೆ ಇಲ್ಲಿ ಟ್ರಾನ್ಸಾಕ್ಷನ್ ಗ್ರೂಪ್ 2 ಅಂತ ಇದೆ, ಈ ಗ್ರೂಪ್ 2ನ ಓಪನ್ ಮಾಡ್ಕೊಳ್ಳಿ. ಓಕೆ, ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಫಸ್ಟ್ ಲೇಯರ್ ಇದನ್ನು ಸೆಲೆಕ್ಟ್ ಮಾಡಿ. ಓಕೆ, ಫಸ್ಟ್ ಲೇಯರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕಾಪಿ ಲೇಯರ್ ಆಪ್ಷನಲ್ಲಿ ಹೋಗ್ಬಿಟ್ಟು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡ್ಬಿಟ್ಟು ಮತ್ತೆ ನೀವು ಮಾಡ್ತಾ ಇರೋ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಇವಾಗ ಆಗಲೇ 24.something ಸೆಕೆಂಡ್ಗೆ, ಓಕೆ 24.20 ಸೆಕೆಂಡ್ಗೆ ಈ ವಿಡಿಯೋ ಎಂಡ್ ಆಗಿತ್ತು. ಇವಾಗ ನೀವು ಇಲ್ಲಿಗೆ ಬಂದುಬಿಟ್ಟು ಮತ್ತೆ ಇಲ್ಲಿ ಪೇಸ್ಟ್ ಲೇಯರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ಲೇಯರ್ನ ನೀವು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಓಕೆ, ಇದೇ ರೀತಿ ನೀವು ಮತ್ತೆ ಟ್ರಾನ್ಸಾಕ್ಷನ್ ಗ್ರೂಪ್ 2ನೇ ಓಪನ್ ಮಾಡ್ಕೊಳ್ಳಿ. ಇದೇ ರೀತಿ ಮುಂದೆ ವೀಡಿಯೋ ಇರುತ್ತೆ. ಈ ಎಲ್ಲ ವೀಡಿಯೋನ ನೀವು ಡೈರೆಕ್ಟಾಗಿ ಕೂಡ ಸೆಲೆಕ್ಟ್ ಮಾಡ್ಬೋದು, ಆದರೆ ಇಲ್ಲಿ ಕೆಲವೊಂದು ಸಲ ಅಡ್ಜಸ್ಟ್ ಆಗೋಲ್ಲ. ಆ ಕಾರಣದಿಂದ ನಾನು ಒಂದೊಂದೇ ಸೆಲೆಕ್ಟ್ ಮಾಡಿ ನಿಮಗೆ ಪೇಸ್ಟ್ ಮಾಡೋಕ್ಕೆ ಹೇಳ್ತಾ ಇದ್ದೀನಿ. ಡೈರೆಕ್ಟಾಗಿ ಯಾವ ರೀತಿ ಅಂದರೆ ಇವಾಗ ಈ 3 ಲೇಯರ್ನ ಈ ರೀತಿ ನೀವು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ನೀವು ಕಾಪಿ ಮಾಡ್ಕೊಳ್ಳಿ. ಅದಾದಮೇಲೆ ಡೈರೆಕ್ಟಾಗಿ ಕೂಡ ಅಲ್ಲಿಗೆ ಪೇಸ್ಟ್ ಮಾಡ್ಬೋದು, ಆದರೆ ಇಲ್ಲಿ ಟ್ರಾನ್ಸಾಕ್ಷನ್ ಕೆಲವೊಂದು ಸಲ ಕರೆಕ್ಟಾಗಿ ಆ್ಯಡ್ ಆಗೋಲ್ಲ. ಆ ಕಾರಣದಿಂದ ನಾನು ಆ ರೀತಿ ಇದ್ದೆ. ಓಕೆ, ಇವಾಗ ನಾನು ಈ ರೀತಿ ಡೈರೆಕ್ಟಾಗಿ ಪೇಸ್ಟ್ ಮಾಡ್ತೀನಿ. ಓಕೆ, ಈ ರೀತಿ ಡೈರೆಕ್ಟಾಗಿ ಪೇಸ್ಟ್ ಮಾಡಾದ್ಮೇಲೆ ಕರೆಕ್ಟಾಗಿ ಇಲ್ಲಿ ಆ್ಯಡ್ ಆಗಿದೆ, ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. ಇದನ್ನ ನಾವು ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಓಕೆ, ಅಡ್ಜಸ್ಟ್ ಮಾಡ್ಕೊಂಡಾದ್ಮೇಲೆ ಲಾಸ್ಟಿಗೆ ನೀವೇನು ಮಾಡ್ಬೇಕಂದ್ರೆ ನಿಮ್ಮ ಲೋಗೋ ಇರುತ್ತಲ್ಲ ಆ ಲೋಗೋನ ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಲೋಗೋನ ಆ್ಯಡ್ ಮಾಡಿಬಿಟ್ಟು ನೀವು ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಮೂಲಕ ನೀವು ಏನಾದರೂ ಎನಿಮೇಷನ್ನ ಕೊಡ್ಬೋದು. ಓಕೆ, ಎಷ್ಟಾದಮೇಲೆ ಸಿಂಪಲ್ಲಾಗಿ ಮೇಲೆ ಶೇರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ಆದರೆ ಕೆಲವರಿಗೆ ಎಕ್ಸ್ಪೋರ್ಟ್ ಆಗದೇ ಇರ್ಬೋದು, ಅವಾಗ ನೀವು ಇಲ್ಲಿ 720p ಕ್ವಾಲಿಟಿನ ಇಟ್ಕೊಳ್ಳಿ. ನಾನು ಆಗಲೇ ಸೆಟ್ ಮಾಡಿದ್ದೆ 1080p ಇದ್ದವರು 720p ಇಟ್ಕೊಳ್ಳಿ. ವೀಡಿಯೋನ ಎಕ್ಸ್ಪೋರ್ಟ್ ಮಾಡಿ ನಿಮ್ಮ ವೀಡಿಯೋ ಆರಾಮಾಗಿ ಎಕ್ಸ್ಪೋರ್ಟ್ ಆಗುತ್ತೆ. ಓಕೆ, ಇದೇ ರೀತಿ ಮತ್ತಷ್ಟು ಕನ್ನಡ ವೀಡಿಯೋ ಎಡಿಟಿಂಗ್ ಆಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನೂ ಯಾರು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ, ಲಿಂಕು ಡಿಸ್ಕ್ರಿಪ್ಷನ್ ಇರುತ್ತೆ, ಫಾಲೋ ಮಾಡಿ.